ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ನಮ್ಮ ಗೌರ ಸ್ಟೈಲಲ್ಲಿ ಹೇಗೆ ನಾಟಿ ಕೋಳಿ ಸಾರನ್ನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆನೇ ರೆಡ್ ಕಲರಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದರಿಂದಾಗಿ ಯಾವುದೇ ಕಾಸ್ಟ್ ಆಗಲ್ಲ, ಇದು ಫ್ರೀ. ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನೀವು ಆ ವಿಡಿಯೋನ ತಪ್ಪದೆ ನೋಡಬಹುದು. ಸೊ ಈ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ 1 kg ನಾಟಿ ಕೋಳಿಯನ್ನು ಉಪ್ಪು ಮತ್ತು ಅರಿಶಿಣದಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮಗೆ ರುಬ್ಬೋದಕ್ಕೆ ಬೇಕಾಗಿರೋದು. ಇಲ್ಲಿ ಕೊರಿಯಾಂಡರ್ ಲೀವ್ಸ್ ತೊಗೊಂಡಿದ್ದೀನಿ, ಮತ್ತು 3 ಟೊಮ್ಯಾಟೊ ತೊಗೊಂಡಿದ್ದೀನಿ, 7ರಿಂದ 8 ಹಸಿರು ಮೆಣಸಿನಕಾಯಿಗಳನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಪುದೀನ, 2 ಇಂಚಷ್ಟು ಶುಂಠಿ, 3ರಿಂದ 4 ಆನಿಯನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಗಾರ್ಲಿಕ್ ತೊಗೊಂಡಿದ್ದೀನಿ, ಮತ್ತು ಸಿನಮನ್ ಕ್ಲೋವ್ಸ್ದು ಪೌಡರ್ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಸೇರಿಸಿ ನಾನು ಇವಾಗ ರುಬ್ಕೊಬೇಕು. ಇದು ನಮ್ಮ ಎರಡನೇ ಒಂದು ಮಿಕ್ಸ್ಚರ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಇಲ್ಲಿ ನಾನು 2 ಸ್ಪೂನಷ್ಟು ಕೊರಿಯಾಂಡರ್ ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದು ನಾವು ಮೂರನೇದಾಗಿ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋದು. ಇಲ್ಲಿ 1/2 ಕಪ್ಪಷ್ಟು ಕೋಕೋನಟ್ ಮತ್ತು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನಾನು ಮುಂಚೆ ತೋರಿಸಿದ್ದಿಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಜಾರ್ ತೊಗೊಂಡು ಅದನ್ನೆಲ್ಲ ಆಡ್ ಮಾಡಿಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು. ಸೊ ನಾಟಿ ಕೋಳಿ ಸಾರಿಗೆ ಯಾವುದೇ ಮಿಕ್ಸ್ಚರ್ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ. ಅದನ್ನು ತುಂಬ ಎಷ್ಟು ಸ್ಮೂತ್ ಪೇಸ್ಟ್ ಆಗುತ್ತೆ ಅಷ್ಟು ಸ್ಮೂತ್ ಪೇಸ್ಟನ್ನು ಮಾಡ್ಕೊಬೇಕು. ಸೊ ಇಲ್ಲಿ ನಾನು ಕ್ಲೋವ್ಸ್ ಮತ್ತು ಸಿನಮನ್ದು ರೆಡಿಮೇಡ್ ಇರಲಿಲ್ಲ, ಪೌಡರ್ ಇದೆ, ಅದನ್ನು ಎರಡೂ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ಕೊಂಡೆ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಸ್ಮೂತ್ ಪೇಸ್ಟ್ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸ್ಮೂತಾಗಿ ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ. ಇದು ನಮ್ಮ ಎರಡನೇ ಮಿಕ್ಸ್ಚರು. ಇವಾಗ ಕೋಕೋನಟ್ ಮತ್ತು ಹುರುಗಡ್ಲೆ ಏನಿತ್ತಲ್ವ ಅದನ್ನು ಇವಾಗ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಅಷ್ಟೇ ತುಂಬ ಸ್ಮೂತಾಗಿ ರುಬ್ಕೊಬೇಕು. ಇವಾಗ ನಮ್ಮ ಸೈಡಲ್ಲಿ ಎಲ್ಲರೂ ಕೊರಿಯಾಂಡರ್ ಮತ್ತು ಗ್ರೀನ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಹಾಕಲ್ಲ. ಇದನ್ನು ಸಹ ಒಂದು ರೌಂಡ್ ರುಬ್ಬಿ ಕೂಡ ಹಾಕೋದ್ರಿಂದ ಅದರದ್ದೇ ಆದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ನಾನು ರುಬ್ಬಿರೋಂತಹ 3 ಮಿಕ್ಸ್ಚರ್ ಆಲ್ರೆಡಿ ರೆಡಿ ಇದೆ. ಗ್ರೀನ್ ಕಲರ್ ಕೋಕೋನಟ್ ಪೌಡರ್ ಮತ್ತು ಕೊರಿಯಾಂಡರ್ ಮತ್ತು ಚಿಲ್ಲಿ ಮಿಕ್ಸ್ಚರ್ ಕೂಡ ರೆಡಿ ಆಯಿತು. ಬನ್ನಿ ಶುರು ಮಾಡೋಣ. ಸೊ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 to 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆಯಿಲ್ ಇವಾಗ ಕಾದಿದೆ. ಇವಾಗ ಒಂದು 1/2 ಆನಿಯನ್ನ ಹಾಕ್ಕೊಳ್ತೀನಿ ಇದು ಒಗ್ಗರಣೆಗೆ. ಸೊ ಆ ಆನಿಯನ್ಸ್ ಬಂದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ನೋಡ್ಕೊಳ್ಳಿ, ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಸೊ ಆನಿಯನ್ ಗೋಲ್ಡನ್ ಕಲರ್ಗೆ ಟರ್ನ್ ಆಯಿತು. ಇವಾಗ ನಾನು ಒಂದು 1/2 ಟೊಮ್ಯಾಟೊ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ 1-2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಸೊ ಆನಿಯನ್ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಈ ಆಯಿಲ್ಗೆ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂತಹ ನಾಟಿ ಕೋಳಿಯನ್ನು ಅದರೊಳಗಡೆ ಇವಾಗ ನಾನು ಸೇರಿಸ್ಕೊಳ್ತೀನಿ. ಸೊ ನಾಟಿ ಕೋಳಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಪುಡಿ ಉಪ್ಪನ್ನು ಯೂಸ್ ಮಾಡ್ತಿಲ್ಲ, ಹರಳುಪ್ಪು ಅಂತ ಬರುತ್ತಲ್ಲ ಅದನ್ನು ನೀವು ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕೊಂಡ್ಬಿಡ್ತೀನಿ. ಇದಾದಮೇಲೆ ಒಂದೂವರೆ ಸ್ಪೂನಷ್ಟು ಅರಿಶಿನವನ್ನು ಕೂಡ ನಾನು ಇವಾಗಲೇ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಏನಕ್ಕಪ್ಪ ಅಂದರೆ ಈ ಉಪ್ಪು ಅರಿಶಿಣದಲ್ಲಿ ಆಯಿಲಲ್ಲಿ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡೋದ್ರಿಂದ ಈ ಚಿಕನ್ನಲ್ಲಿ ಏನು ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಆ ಬಿಟ್ಕೊಂಡಾಗ ಆ ನೀರಿನ ಅಂಶದಲ್ಲೇ ಈ ಉಪ್ಪು ಅರಿಶಿಣದಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ 5 to 10 ಮಿನಿಟ್ಸ್ ಆ ಚಿಕನ್ಗೆ ಉಪ್ಪು ಅರಿಶಿಣದ ರುಚಿ ತಾಗಿ ಅದರ ಟೇಸ್ಟೇ ಒಂದು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್. ಇಲ್ಲಾಂದರೆ ಅದು ತುಂಬ ಸಪ್ಪೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ, ಆದರೂ ತುಂಬಾ ನೀರು ಬಿಟ್ಕೊಂಡಿದೆ. ಚಿಕನ್ನಲ್ಲಿರೋದೆಲ್ಲ ಬಂದಿದೆ. ಇವಾಗ ಈ ಚಿಕನ್ನಲ್ಲಿಂದ ಬಿಟ್ಕೊಂಡಿರೋ ನೀರು ಸ್ವಲ್ಪ ಹೋಗಬೇಕು, ಅಂದರೆ ಕಡಿಮೆ ಆಗಬೇಕು, ಅಷ್ಟುವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಅದು ಫ್ರೈ ಆಗಿದೆ. ಇವಾಗ ನಾನು ಫಸ್ಟ್ ರುಬ್ಬಿಟ್ಕೊಂಡಿದ್ನಲ್ಲ ಗ್ರೀನ್ ಕಲರ್ ಮಿಕ್ಸ್ಚರ್ ಅದನ್ನು ಹಾಕ್ಕೊಂಡು ಇದು ಕೂಡ 10 ಮಿನಿಟ್ಸ್ ಕುಕ್ ಆಗಬೇಕು ಈ ಮಿಕ್ಸ್ಚರ್ ಒಳಗಡೆಯಿಂದ. ಸೊ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಒಂದು 10 ಮಿನಿಟ್ಸ್ ಕುಕ್ ಮಾಡಿ.
ಸೊ ಫ್ರೆಂಡ್ಸ್ 10 ಮಿನಿಟ್ಸ್ ಆಗಿದೆ ನೋಡಿ, ಅದು ಕುಕ್ಕಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ನಮ್ದು ಎರಡನೇ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ವಿ ಕೊರಿಯಾಂಡರ್ ಮತ್ತು ಚಿಲ್ಲಿ ಪೌಡರ್, ಇವಾಗ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಸಹ ಒಂದು 10 ರಿಂದ 12 ನಿಮಿಷದವರೆಗೆ ಕುಕ್ ಮಾಡ್ತೀನಿ. ಇದರಿಂದಾಗಿ ಖಾರವೂ ಸಹ ನಮ್ಮ ಚಿಕನ್ಗೆ ಚೆನ್ನಾಗಿ ಹಿಡಿಯತ್ತೆ. ಆವಾಗ ಟೇಸ್ಟು ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತಿದೆ ಮನೆಯೆಲ್ಲ. ತುಂಬ ನೋಡಿ, ಇವಾಗ ಚಿಕನ್ ಬೆಂದಿದೆ ಅಂತ ಗೊತ್ತಾಗದೆ ಅದು ಸ್ವಲ್ಪ ಆಯಿಲ್ ಬಿಟ್ಕೊಂಡಾಗ ನೋಡಿ, ಆಯಿಲ್ ಬಿಟ್ಕೊಂಡಿದೆ ಚಿಕನ್ನಿಂದ ಎಲ್ಲ. ಇವಾಗ ಕೋಕೋನಟನ್ನು ನೀವು ಸೇರಿಸ್ಬೇಕು, ಸ್ವಲ್ಪ ಕೊನೆ ಭಾಗದಲ್ಲಿ ಸೇರಿಸ್ಬೇಕು, ಮುಂಚೆನೇ ಹಾಕಬಾರ್ದು. ಸೊ ಇವಾಗ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ನಾಟಿ ಕೋಳಿ ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರತ್ತೆ, ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಟೇಸ್ಟು. ಇದು ಅಕ್ಕಿ ರೊಟ್ಟಿ ಜೊತೆಗೆ ದೋಸೆ, ಇಡ್ಲಿ, ಸ್ಪೆಷಲಿ ನಮ್ಮ ಗೌಡ್ರ ಸ್ಟೈಲ್ದು ರಾಗಿ ಮುದ್ದೆ ಜೊತೆಗೆ ಸೂಪರ್ ಅಂದರೆ ಸೂಪರು. ಭಾನುವಾರ ಅಂತೂ ಇದಿಲ್ಲದೇ ನಮ್ಮ ಗೌಡ್ರುಗಳ್ಗಂತೂ ಸಂಡೇ ಕಂಪ್ಲೀಟೇ ಇಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಇದಕ್ಕೆ ನಾನಿವಾಗ ಸೇರಿಸ್ಕೊಳ್ತೀನಿ. ನಂತರ ನಿಂಬೆ ಹಣ್ಣನ್ನು ಸೇರಿಸಿದ ನಂತರ ಸ್ವಲ್ಪ ಕೊರಿಯಾಂಡರ್ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಅಷ್ಟೇ ಸಾಕು, ಜಾಸ್ತಿ ಬೇಡ. ಆಲ್ರೆಡಿ ಚಿಕನ್ ಎಲ್ಲ ಬೆಂದಿದೆ. ಸೊ 2 ಮಿನಿಟ್ಸ್ ಹಾಗೆ ತಿರುಗಿಸ್ಬಿಟ್ಟು ಕುಕ್ ಮಾಡಿದ್ರೆ ನಮ್ಮ ಗೌಡ್ರ ಶೈಲಿಯ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಊಟ ಮಾಡೋದಷ್ಟೇ ಇವಾಗ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮದು ಹಾಸನ, ತುಮಕೂರು, ಮಂಡ್ಯ ನಮ್ಮೆಲ್ಲ ಒಂದು ಸ್ಟೈಲಲ್ಲಿ ಇದು ನಾಟಿ ಕೋಳಿ ಸಾರು ಇದೇ ರೀತಿಯಲ್ಲಿ ಮಾಡ್ತಾರೆ ಸ್ವಲ್ಪ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ನಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.